ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ. ಇವತ್ತು ಧ್ಯಾನದ ಬದಲು ಯೋಗ ನಿದ್ರೆ ಇರುತ್ತೆ. ಯೋಗ ನಿದ್ರೆ ಅಂದ್ರೆ ಏನು ವಿಶೇಷ ಅಂತ ಅನ್ಕೋಬೇಡಿ, ಗೈಡೆಡ್ ಮೆಡಿಟೇಷನ್ ಅಂತ ಹೇಳ್ತಾರೆ, ಯೋಗಿಕ್ ಸ್ಲೀಪ್ ಅಂತ ಹೇಳ್ತಾರೆ. ಅಂದ್ರೆ ಎಚ್ಚರ ಹಾಗೂ ನಡುವಿನ ಪ್ರಜ್ಞಾ ಸ್ಥಿತಿ ಅಂತ, ಜಾಗೃತ ಸ್ಥಿತಿ ಅಂತ. ಅಂದ್ರೆ ಎಚ್ಚರನೂ ಇರುತ್ತೆ, ಅದ್ರಾಗೆ ಇದು ಇರುತ್ತೆ, ಅಂದ್ರೆ ನಮ್ಗೆ ಗೊತ್ತಾಗಲ್ಲ, ಅಷ್ಟು ಜಾಗೃತಿಯಿಂದ ಮಾಡ್ಬೇಕಾಗುತ್ತೆ. ಇದು ಏನಕ್ಕೆ ಮಾಡ್ಬೇಕು ಅಂದ್ರೆ, ಧ್ಯಾನ ಅಂದ್ರೆ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತಾರೆ, ಯೋಗ ನಿದ್ರೆ ಅಂದ್ರೆ ಫಸ್ಟ್ ಸ್ಟೇಜ್. ಯಾಕಂದ್ರೆ ನಾವು ಯೋಗ ನಿದ್ರೆಯಲ್ಲಿ ನಾವು ಗೈಡ್ ಮಾಡ್ತಾ ಇರ್ತೀವಿ, ನಿಮ್ಗೆ ಥಾಟ್ಗಳು ಬರಲ್ಲ. ಅದೇ ಧ್ಯಾನದಲ್ಲಾಗಿ ನೀವು ಕೂತ್ಕೊಂಡಿರ್ತೀರ, ಥಾಟ್ಗಳು ಬರ್ತಾನೆ ಇರುತ್ತೆ. ಯಾಕಂದ್ರೆ ಇಮಿಡಿಯೇಟ್ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯೋಗ ನಿದ್ರೆಯಲ್ಲಿ ಆದ್ರೆ ಏನಾಗುತ್ತೆ ಅಂದ್ರೆ, ಥಾಟ್ಗಳಿಗೆ ನಾವು ಅವಕಾಶ ಕೊಡಲ್ಲ, ನಾವು ಗೈಡ್ ಮಾಡ್ತಾ ಇರ್ತೀವಿ. ನೀವೀಗ ನಿಮ್ಮ ಪಾದಗಳನ್ನ ನೋಡ್ಕೊಳ್ಳಿ, ನಿಮ್ಗ ಕಾಲುಗಳನ್ನ ನೋಡ್ಕೊಳ್ಳಿ ಅಂತ ನಾವು ಗೈಡ್ ಮಾಡ್ತಾ ಇರ್ತೀವಿ. ನೀವು ಅದ್ರ ಬಗ್ಗೆ ಅವೇರ್ನೆಸ್ ಇರ್ಬೇಕು, ಅಂದ್ರೆ ಅರಿವು ಇರ್ಬೇಕು ಅದ್ರ ಬಗ್ಗೆ ನಿಮ್ಗೆ. ಯಾಕಂದ್ರೆ ನಾನು ಹೇಳ್ತಾ ನೀವು ನಿದ್ದೆಗೆ ಜಾರಬಾರ್ದು, ಅರಿವಿನಿಂದ ಮಾಡ್ಬೇಕು. ಅವಾಗ ನಿಮ್ ಸಂಪೂರ್ಣವಾದ ಆರೋಗ್ಯ ಸಿಗುತ್ತೆ. ಯಾಕೆ ನೀವು ಯೋಗ ನಿದ್ರೆ ಮಾಡ್ತಾ ಇದ್ದೀರಿ, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಿ ಅಂತ ಅರ್ಥ ಆಗುತ್ತೆ. ಅಂದ್ರೆ ಸಂಪೂರ್ಣವಾದ ಜಾಗೃತ ಸ್ಥಿತಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ದೈಹಿಕವಾಗಿ ಮಾನಸಿಕವಾಗಿ ಸಮತೋಲನದಲ್ಲಿ ಇರ್ಲಿಕ್ಕೆ. ಮತ್ತೆ ಯಾರಿಗೆ ಈಗ ಒತ್ತಡ ಇರುತ್ತೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಯಾರಿಗೆ ನಿದ್ರೆ ಸಮಸ್ಯೆ ಇರುತ್ತಲ್ಲ ಅವರಿಗಂತೂ ಅತ್ಯುತ್ತಮವಾದ ಸಾಧನ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಪ್ರತಿದಿನ ಯೋಗ ನಿದ್ರೆ ಒಂದು 20 ಮಿನಿಟ್ಸ್ ಮಾಡಿದ್ರೆ ಸಾಕು, ಇಡೀ ಬಾಡಿನೂ ಲವಲವಿಕೆಯಿಂದ ಇರುತ್ತೆ. ಈಗ ನೀವು ಮಧ್ಯಾಹ್ನ ಈ ಟೈಮಲ್ಲಿ ಮಾಡ್ಕೊಂಡ್ರೆ ರಾತ್ರಿ 11 ಗಂಟೆವರೆಗೂ ನೀವು ಅಷ್ಟೇ ಆಕ್ಟಿವ್ ಆಗಿ ಇರ್ತೀರ, ಅಷ್ಟು ಲವಲವಿಕೆಯಿಂದ ಇರುತ್ತೆ. ಬಾಡಿ ಎಲ್ಲ ಅಂದ್ರೆ ಆರಾಮಾಗಿರುತ್ತೆ, ಯಾವುದೂ ಇದಾಗಲ್ಲ. ಅದೇ ಧ್ಯಾನದಲ್ಲೂ ನಿಮ್ಗೆ ಸಿಗುತ್ತೆ, ಆದ್ರೆ ಧ್ಯಾನದಲ್ಲಿ ನಮ್ಗೆ ಥಾಟ್ ಅನ್ನು ಕಡಿಮೆ ಮಾಡ್ಕೊಳಕ್ ಇಮಿಡಿಯೇಟ್ ಆಗಲ್ಲ. ಅದೇ ಯೋಗ ನಿದ್ರೆಯಲ್ಲಿ ಥಾಟ್ ನಾನು ಸ್ಟಾರ್ಟ್ ಮಾಡ್ತಿದ್ದಂಗೆ ನಿಮ್ಗೆ ಥಾಟ್ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕಾಗಿ ಇದು ಎಚ್ಚರ ಹಾಗೂ ನಿದ್ರೆಯ ನಡುವಿನ ಪ್ರಜ್ಞಾ ಸ್ಥಿತಿ ಅಂತ ಹೇಳ್ತಾರೆ. ನಿಮ್ಗೆ ಎಚ್ಚರ ಇದ್ದಂಗೂ ಇರುತ್ತೆ, ಒಂಥರ ಅನಸ್ತೇಶಿಯಾ ಕೊಟ್ಟಂಗೆ, ಅಂದ್ರೆ ಆತರ ಪ್ರಭಾವ ಬೀರ್ತಾ ಇರುತ್ತೆ. ನಾನು ಗೈಡ್ ಮಾಡ್ತಾ ಹೋಗ್ತೀನಿ, ನಾನು ಏನ್ ಹೇಳ್ತೀನೋ ನೀವು ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಎಂಡ್ ಮಾಡೋವರೆಗೂ ನೀವ್ ಇರ್ಬೇಕಾಗುತ್ತೆ. ಅಂದ್ರೆ ಮಧ್ಯೆ ಎದ್ದು ಹೋಗೋದು, ಓಡಾಡೋದು ಅದೆಲ್ಲ ಏನೂ ಮಾಡ್ಬಾರ್ದು. ಇದ್ರಲ್ಲಿ ಶವಾಸನ ಭಂಗಿ ಅಂದ್ರೆ ಯೋಗ ನಿದ್ರೆ ಅಂದ್ರೆ ಶವಾಸನ ಸ್ಥಿತಿ ಅಂತಾನೆ ಹೇಳೋದು. ಅಂದ್ರೆ ಯೋಗ ಯೋಗದ ಒಂದು ಕ್ರಿಯೆ ಅಂತಾನೆ ಶವಾಸನ ಭಂಗಿಯಲ್ಲಿ ಮಾಡುವುದು. ಯಾರಿಗೆ ಅದು ಮಲ್ಕೊಂಡ್ ಮಾಡ್ಲಿಕ್ಕೆ ಆಗಲ್ಲ ಅವರು ಕುರ್ಚಿ ಮೇಲೆ ಆರಾಮಾಗಿ ಕುತ್ಕೊಳ್ಳಿ. ಕಾಲು ಕೈ ಎಲ್ಲ ಕ್ರಾಸ್ ಮಾಡಬಾರ್ದು. ಕುರ್ಚಿ ಮೇಲೆ ಕುತ್ಕೊಂಡವರು, ಮಲ್ಕೊಂಡವರು ಅಂದ್ರೆ ಶವಾಸನ ಸ್ಥಿತಿಯಲ್ಲಿ ಯಾವ ತರ ಮಲ್ಕೊಳ್ತೀರ ಆ ತರ ಮಲ್ಕೊಳ್ಳಿ. ಮತ್ತೆ ಮಂದವಾದ ಬೆಳಕಿರ್ಬೇಕು, ಗಾಳಿ ಬೆಳಕು, ಗಾಳಿ ಬೆಳಕು ಬರೋಂಗಿರ್ಲಿ. ಮತ್ತೆ ಬೆಳಕು ಅಂದ್ರೆ ಲೈಟ್ ಆಗಿ ಇರ್ಬೇಕು, ತುಂಬಾ ಡಾರ್ಕ್ನೆಸ್ ಇರಬಾರ್ದು, ಸ್ವಲ್ಪ ಕತ್ತಲೆ ಇರ್ಲಿ. ಯಾರು ನಿಮ್ ಮನೇಲಿ ಸಿಚುವೇಶನ್ ಇದ್ರೆ ಅವ್ರಿಗೆ ಮೊದ್ಲೇ ಹೇಳ್ಕೊಬೇಕು ನೀವು, ನಾನು ಯೋಗ ನಿದ್ರೆ ಮಾಡ್ತಾ ಇರ್ತೀನಿ ಒಂದ್ 20 ಮಿನಿಟ್ಸ್, ಯಾರು ಡಿಸ್ಟರ್ಬ್ ಮಾಡ್ಬಾರ್ದು ಅಂತ. ಯಾಕಂದ್ರೆ ನಾವು ಆ ಸ್ಥಿತಿಗೆ ಹೋಗಿರ್ತೀವಲ್ಲ, ನಿಮ್ ಸಡನ್ ಆಗಿ ಯಾರೋ ಬಂದು ಎಚ್ಚರ ಮಾಡಿದ್ರೆ ನಾನು ಏನ್ ಆಗ್ತಿದ್ದೀನಿ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೀವೇನೋ ಡಿಸ್ಟರ್ಬೆನ್ಸ್ ಇರಬಾರ್ದು, ಆರಾಮ್ ಇರೋ ಪ್ಲೇಸ್, ಒಬ್ರೇ ಆದಷ್ಟು ಇರೋಂತ ಪ್ಲೇಸ್ ಅಲ್ಲಿ ಕುತ್ಕೊಂಡ್ ಮಾಡಿ. ಒಂದು ಇರ್ಲಿ, ಕನ್ನಡ ದೈಹಿಕವಾಗಿ ಹೆಲ್ಪ್ ಮಾಡುತ್ತೆ ಅಂತೀನಿ. ಎಲ್ರಿಗೂ ಯೋಗ ನಿದ್ರೆಗೆ ಮತ್ತೊಮ್ಮೆ ಸ್ವಾಗತ. ಸ್ವಲ್ಪ ಲೈಟ್ ಆಗಿ ಇಟ್ಕೊಳ್ಳಿ ಬೆಳಕು ಎಲ್ಲ, ಯಾಕಂದ್ರೆ ಕಣ್ಣಿಗೆ ಹೊಡೆಯುವಂತ ಚಾನ್ಸಸ್ ಇರುತ್ತಲ್ವಾ. ಶವಾಸನ ಭಂಗಿಯಲ್ಲಿ ಮಾಡೋರೆಲ್ಲ ಅದರಲ್ಲೇ ಮಾಡಿ, ತುಂಬಾ ಒಳ್ಳೇದು, ರಿಸಲ್ಟ್ ಇನ್ನೂ ಚೆನ್ನಾಗಿ ಸಿಗುತ್ತೆ. गुरु ब्रह्मा गुरु विष्णु गुरुदेवः गुरु साक्षात् परं ब्रह्म
ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ಕಲಿಸಿದಂತಹ ಗೋಪಾಲರಿಗೆ ಅನಂತವಾದ ಧನ್ಯವಾದಗಳು ಹಾಗೂ ಪ್ರಣಾಮಗಳು. ನಾನು ಕಲಿಸಿರೋದು ನಮ್ಮ ಈ ಗುರುವಿಂದಲೇ, ಯೋಗ ನಿದ್ರೆನ. ಅದನ್ನ ಇವತ್ತು ಇಲ್ಲಿ ನಿಮಗೆಲ್ಲ ಮಾಡಿಸ್ತಾ ಇದ್ದೇನೆ. ಎಲ್ಲರೂ ಆರಾಮಾಗಿ ಕುಳಿತುಕೊಳ್ಳಿ. ಯೋಗ ನಿದ್ರೆಯ ಅನುಭವವನ್ನು ನಾವು ಪಡೆಯೋಣ ಈಗ. ನೆಲದಲ್ಲಿ ಸಿದ್ಧಪಡಿಸಿಕೊಂಡಿರುವ ಮೆತ್ತನೆಯ ಕಂಬಳಿ ಅಥವಾ ಹೊದಿಕೆಯಲ್ಲಿ ಶವಾಸನ ಭಂಗಿಯಲ್ಲಿ ಆರಾಮವಾಗಿ ಮಲಗಿಕೊಳ್ಳಿ. ಲೈಟ್ ಆಗಿ ಇಡೋಣ ಮ್ಯೂಸಿಕ್ ಬೇಡ ಬಿಡಿ. ಹೌದಾ? ವೀಣಾ ಮ್ಯಾಮ್ ಮ್ಯೂಸಿಕ್ ಏನ್ ಬೇಡ ಮೇಡಮ್? ಅಲ್ಲಿ ಹಾಕಿದ್ರು ಪರವಾಗಿಲ್ಲ, ಲೈಟ್ ಆಗಿರ್ಬೇಕಷ್ಟೇ. ಅವರಿಗೆ ಗೊತ್ತಾಗುತ್ತಾ ಇಲ್ವಾ ಅಂತ. ಸರಿ, ಓಕೆ. ಲೈಟ್ ಆಗಿರ್ಬೇಕಲ್ವಾ? ಒಂದ್ ಕೊಡಿ ನೋಡ್ತೀನಿ. ಹಾ ಸರಿ. ಅಂದ್ರೆ ಈಗ ಆನ್ ಮಾಡ್ಲಾ ಮ್ಯಾಮ್ ಮ್ಯೂಸಿಕ್? ಮಾಡಿ ಮಾಡಿ. ಹಾ ಸರಿ, ಮಾಡ್ತೀನಿ. ಆರಾಮವಾಗಿ ಉಸಿರಾಟ ಮಾಡಿ. ಹೋಗ್ತಾ ಇರೋ ಉಸಿರು, ಬರ್ತಾ ಇರೋ ಉಸಿರನ್ನ ಗಮನಿಸಿ. ನಿಮ್ಮ ಶರೀರ ಕೈಕಾಲುಗಳು ಪೂರ್ತಿ ಹಗುರವಾಗಿರಲಿ. ನಿಮ್ಮ ಕಾಲುಗಳು ಶರೀರದಿಂದ ಸ್ವಲ್ಪ ಅಂತರವಿರಲಿ. ನಿಮ್ಮ ಹಸ್ತಗಳು ಮೇಲ್ಮುಖವಾಗಿರಲಿ. ಶರೀರದ ಸಂಪೂರ್ಣ ಭಾರವನ್ನು ಹಾಸಿರುವ ಹೊದಿಕೆಯ ಮೇಲೆ ಬಿಡಿ. ಹಾಯಾಗಿ ಮಲಗಿ. ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಒತ್ತಡವಾಗಲಿ ಬಿಗಿತವಾಗಲಿ ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಹಾಯಾಗಿ ಕಣ್ಮುಚ್ಚಿ. ಮುಖದಲ್ಲಿ ಮಂದಹಾಸವಿರಲಿ. ಶರೀರದ ಅಂಗಾಂಗಗಳೆಲ್ಲ ಪೂರ್ಣ ಹಗುರತೆ ಬರಲಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳಿ. ಸುಖವಾಗಿ ನಿಧಾನವಾಗಿ ಉಸಿರಾಟ ಮಾಡಿ. ನಿಮ್ಮ ಉಸಿರು ಹೋಗುವಾಗ ಬರುವಾಗ ಶರೀರ ಚೈತನ್ಯವಾಗ್ತಾ ಇದೆ ಎಂದು ಭಾವಿಸಿ. 1, 2, 3 ಬಾರಿ ಹೀಗೆ ಆಳವಾಗಿ ಉಸಿರಾಟ ಮಾಡಿ. ಹಾಯಾಗಿ ವಿರಮಿಸಿ. ನಿಮ್ಮ ಮನಸ್ಸಿನಲ್ಲಿಯೇ ನಿಮ್ಮ ಇಷ್ಟ ದೈವ ಹಾಗೂ ನಿಮ್ಮ ಗುರುಗಳನ್ನು ಸಜೀವ ಸ್ವರೂಪದಲ್ಲಿ ಸ್ಮರಿಸಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಈಗ ನಿಮ್ಮ ಗಮನ ಉಸಿರಾಟ. ನಿಮ್ಮ ಉಸಿರು ಹಾಕುವ ನಿಮ್ಮಲ್ಲಿನ ನೋವು, ಸಂಕಟ, ಒತ್ತಡ, ಚಿಂತೆ ನಿಮ್ಮಿಂದ ದೂರವಾಗುತ್ತಿರುವುದನ್ನು ಗಮನಿಸುತ್ತೀರಿ. ನೀವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ದಿವ್ಯ ಪ್ರಾಣಶಕ್ತಿ ಬೆಳಕಿನ ರೂಪದಲ್ಲಿ ನಿಮ್ಮ ಶರೀರದ ಅಂಗಾಂಗಗಳಲ್ಲಿ ಪ್ರಹರಿಸುತ್ತಾ ನಿಮ್ಮಲ್ಲಿ ಶಕ್ತಿ ತುಂಬುತ್ತಾ ಇರೋದನ್ನು ಗಮನಿಸಿ. ಹಾಗೇ ಗಮನಿಸಿ, ನಿಧಾನವಾಗಿ ಗಮನಿಸಿ. ಯಾವುದೇ ಒತ್ತಡ ಬೇಡ, ಯಾವುದೇ ಗಡಿಬಿಡಿ ಬೇಡ. ನನ್ನ ಸೂಚನೆಗಳ ಮೇಲೆ ನಿಮ್ಮ ಸಂಪೂರ್ಣ ಅರಿವಿರಲಿ.
ಆ ಅರಿವಿನೊಂದಿಗೆ ಯೋಗ ನಿದ್ರೆಯನ್ನು, ಆ ಅನುಭವವನ್ನು ಅನುಭವಿಸಿ. ಈಗ ನಾನು ಶರೀರದ ಪ್ರತಿಯೊಂದು ಭಾಗಗಳನ್ನು ವಿಶ್ರಾಂತಿಗೊಳಿಸ್ತಾ ಹೋಗ್ತೀನಿ. ಅದರ ಕಡೆಗೆ ನಿಮ್ಮ ಗಮನವನ್ನು ಹರಿಸ್ತಾ ಬನ್ನಿ. ಯಾವ ಭಾಗದಲ್ಲಿ ನಿಮಗೆ ನೋವಿರುತ್ತದೆಯೋ ಆ ಭಾಗಕ್ಕೆ ವಿಶೇಷವಾದ ಗಮನ ಕೊಡಿ. ಪೂರ್ತಿ ವಿಶ್ರಾಂತಿಯಾಗಿರಲು ಆ ಭಾಗಕ್ಕೆ ಅನುವು ಮಾಡಿಕೊಡಿ. ಮೊದಲಿಗೆ ನಿಮ್ಮ ಬಲಗಾಲಿನ ಹೆಬ್ಬೆರಳು, ಬಲಗಾಲಿನ ಪಕ್ಕದ ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು, ಅಂಗಾಲು, ಮಲಪಾದ, ಬಲ ಹೆಮ್ಮಡಿ, ಬಲಗಾಲಿನ ಮೀನಖಂಡ, ಬಲ ಮೊಣಕಾಲು, ಬಲ ತೊಡೆ, ಬಲಗಾಲಿನ ಪೃಷ್ಠಭಾಗ, ಬಲಗಡೆಯ ಸೊಂಟ, ಹೊಟ್ಟೆಯ ಬಲಭಾಗ, ಎದೆಯ ಬಲಭಾಗ, ಬಲಭುಜ, ಬಲ ತೋಳು, ಬಲ ಮೊಣಕೈ, ಬಲ ಮೀನಖಂಡ, ಬಲಗೈ ಮಣಿಕಟ್ಟು, ಬಲ ಹಸ್ತ, ಬಲಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಬಲಗೈ ಉಂಗುರದ ಬೆರಳು, ಬಲಗೈ ಕಿರು ಬೆರಳು, ಕುತ್ತಿಗೆಯ ಬಲಭಾಗ, ಬಲಗಡೆಯ ಗಲ್ಲ, ಬಲಗಡೆಯ ತುಟಿ, ಬಲಗಡೆಯ ಕೆನ್ನೆ, ಬಲಗಡೆಯ ಮೂಗಿನ ಹೊರಳೆ, ಬಲಗಡೆಯ ಕಣ್ಣು, ಬಲಗಡೆಯ ಹುಬ್ಬು, ಹಣೆಯ ಬಲಭಾಗ, ಬಲಗಡೆಯ ಕಿವಿ, ಬಲಗಡೆಯ ತಲೆಭಾಗ. ಹೀಗೆ ನಿಮ್ಮ ಶರೀರದ ಸಂಪೂರ್ಣ ಬಲಭಾಗವು ವಿಶ್ರಾಂತಿಯಾಗಿದೆ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ. ಅರಿವಿನಿಂದ ಸೂಚನೆಗಳನ್ನು ಪಾಲಿಸುತ್ತಾ ಯೋಗ ನಿದ್ರೆಯನ್ನು ಮುಂದುವರಿಸಿ. ಪ್ರತಿಯೊಂದು ಶರೀರದ ಭಾಗವನ್ನು ಹಾಗೆಯೇ ಅನುಭವಿಸಿ, ವಿರಮಿಸಿ. ಈಗ ನಿಧಾನವಾಗಿ ನಿಮ್ಮ ಎಡಗಡೆಯ ಪಾದವನ್ನೇ ಗಮನಿಸಿ. ಪಾದದ ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು, ಎಡ ಅಂಗಾಲು, ಎಡಪಾದ, ಹಿಮ್ಮಡಿ, ಎಡಗಾಲಿನ ಮೀನಖಂಡ, ಎಡಗಾಲಿನ ಮೊಣಕಾಲು, ಎಡಗಡೆಯ
ಎಡಗಡೆಯ ಪೃಷ್ಠಭಾಗ, ಎಡಗಡೆಯ ಸೊಂಟ, ಎಡಗಡೆಯ ಹೊಟ್ಟೆ, ಎದೆಯ ಎಡಭಾಗ, ಎಡಗೈ ಭುಜ, ಎಡ ತೋಳು, ಎಡಗೈ ಮೊಣಕೈ, ಎಡಗೈ ಮೀನಖಂಡ, ಎಡ ಮಣಿಕಟ್ಟು, ಎಡ ಹಸ್ತ, ಎಡಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಕುತ್ತಿಗೆಯ ಎಡಭಾಗ, ಎಡಗಡೆಯ ಗಲ್ಲ, ಎಡಗಡೆಯ ತುಟಿ, ಎಡಗಡೆಯ ಕೆನ್ನೆ, ಎಡಗಡೆಯ ಮೂಗಿನ ಹೊರಳೆ, ಎಡಗಡೆಯ ಕಣ್ಣು, ಎಡಗಡೆಯ ಹುಬ್ಬು, ಎಡಗಡೆಯ ಹಣೆ, ನಿಮ್ಮ ತಲೆಯ ಎಡಭಾಗ. ಹೀಗೆ ನಿಮ್ಮ ಶರೀರದ ಎಡಭಾಗವೆಲ್ಲ ಸಂಪೂರ್ಣ ವಿಶ್ರಾಂತವಾಗಿರಲು ರಿಲ್ಯಾಕ್ಸ್. ಶರೀರದ ಪ್ರತಿಯೊಂದು ಭಾಗವನ್ನು ಮನಸ್ಸಿನಲ್ಲಿಯೇ ಅವಲೋಕಿಸಿ, ವಿರಮಿಸಿ, ವಿಶ್ರಾಂತಿಸಿ. ನಿಮ್ಮ ಬೆನ್ನಿನ ಎಡಭಾಗವನ್ನು ಗಮನಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ವಿಶ್ರಾಂತಿ. ಬೆನ್ನಿನ ಮಧ್ಯಭಾಗ, ಬೆನ್ನಿನ ಮೇಲ್ಭಾಗ, ನಿಮ್ಮ ತಲೆಯ ಹಿಂಭಾಗ. ರಿಲ್ಯಾಕ್ಸ್, 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 ವಿಶ್ರಾಂತಿ. ನಿಮ್ಮ ಇಡೀ ಶರೀರವು ಆರೋಗ್ಯವಂತವಾಗಿ ವಿಶ್ರಾಂತಿಯಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ. ನನ್ನ ಶರೀರದ ಎಲ್ಲ ಅಂಗಗಳು ಕೂಡ ತುಂಬಾ ಆರೋಗ್ಯವಂತವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿವೆ. ನನ್ನ ಶರೀರದ ಎಲ್ಲ ಅಂಗಗಳು ಕೂಡ ತುಂಬಾ ಆರೋಗ್ಯವಂತವಾಗಿ ತಮ್ಮ ಕೆಲಸಗಳನ್ನು ನಿರ್ವಹಿಸುತ್ತಿದೆ. ನನ್ನ ಶರೀರದ ಕಣ ಕಣದಲ್ಲಿಯೂ ಕೂಡ ಸಮನ್ವಯವಾದ ಆರೋಗ್ಯವಾದ ಶಕ್ತಿ ತುಂಬಿದೆ. ನನ್ನ ಶರೀರದ ಕಣ ಕಣದಲ್ಲಿಯೂ ಕೂಡ ಆರೋಗ್ಯವಾದ ಸಾಮರಸ್ಯತೆ ತುಂಬಿದೆ. ನಿಮ್ಮ ಶರೀರದ ಎಲ್ಲಾ ಭಾಗಗಳು
ಕೂಡ ಮನಸ್ಸಿನಿಂದ ಒಮ್ಮೆ ಗಮನಿಸಿ, ಹಾಗೇ ಮನಸ್ಸಿನಿಂದ ಗಮನಿಸಿ. ಆರೋಗ್ಯವಾಗಿದೆ ಎಂದು ಅಲ್ಲಿಯೇ ದೃಢಪಡಿಸಿಕೊಳ್ಳಿ. ಎಲ್ಲ ಭಾಗಗಳು ಎಲ್ಲಿ ನಿಮಗೆ ಆರೋಗ್ಯ ಬರಬೇಕೋ ಅಲ್ಲೆಲ್ಲ ತುಂಬಾ ಆರೋಗ್ಯವಾಗಿದೆ ಎಂದು ಅನುಭವಿಸಿ. ನಿಧಾನವಾಗಿ ಅನುಭವಿಸಿ. ಯಾವುದೇ ಗಡಿಬಿಡಿ ಬೇಡ, ಯಾವುದೇ ಒತ್ತಡ ಬೇಡ. ಕಾಲಿನಿಂದ ತಲೆಯವರೆಗೆ ಶರೀರದ ಪ್ರತಿಯೊಂದು ಭಾಗವೂ ಕೂಡ ಆರೋಗ್ಯವಾಗಿದೆ, ಆರೋಗ್ಯವಾಗಿದೆ, ಆರೋಗ್ಯವಾಗಿದೆ. ನಿಮ್ಮ ಶರೀರದ ಎಲ್ಲಾ ವ್ಯವಸ್ಥೆಗಳು ಕೂಡ ಉಸಿರಾಟದ ವ್ಯವಸ್ಥೆ, ರಕ್ತ ಚಲನೆಯ ವ್ಯವಸ್ಥೆ, ಜೀರ್ಣಾಂಗದ ವ್ಯವಸ್ಥೆ, ವಿಸರ್ಜನೆಯ ವ್ಯವಸ್ಥೆ, ರೋಗ ನಿರೋಧಕ ಶಕ್ತಿಯ ವ್ಯವಸ್ಥೆ, ಶರೀರದ ಪ್ರತಿಯೊಂದು ಭಾಗವೂ ಕೂಡ ತಲೆಯ ಭಾಗ, ಕಿವಿಯ ಭಾಗ, ಕಣ್ಣಿನ ಭಾಗ, ತುಟಿ, ಹಲ್ಲು, ಕೆನ್ನೆ, ಕುತ್ತಿಗೆಯ ಭಾಗ, ಕೈ ಬೆರಳುಗಳು, ಮೊಣಕೈ, ಹೊಟ್ಟೆಯ ಭಾಗ, ಎದೆಯ ಭಾಗ, ಕಾಲಿನ ಬೆರಳುಗಳು, ಬೆನ್ನಿನ ಭಾಗ, ಪ್ರತಿಯೊಂದು ಭಾಗವು ಶರೀರದ ಒಳಗಡೆ ಇರುವ ಭಾಗವು ಹಾಗೂ ಹೊರಗಡೆ ಇರುವ ಭಾಗಗಳು ಪ್ರತಿಯೊಂದು ಕೂಡ ಆರೋಗ್ಯವಾಗಿದೆ ಎಂದು ಭಾವಿಸಿ. ಶರೀರದ ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಶರೀರದಲ್ಲಿ ತುಂಬಾ ಸಮರ್ಥವಾಗಿ, ಆರೋಗ್ಯವಾಗಿ, ಚೈತನ್ಯವಂತವಾಗಿ, ಸದೃಢವಾಗಿ, ಲವಲವಿಕೆಯಿಂದ, ಉತ್ಸಾಹದಿಂದ ಕೆಲಸ ನಿರ್ವಹಿಸುತ್ತಿದೆ. ಶರೀರದ ಪ್ರತಿಯೊಂದು ಭಾಗವೂ ಕೂಡ ಚೈತನ್ಯವಂತವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ಹಾಗೆಯೇ ಚೈತನ್ಯವಾದಂತ ಆ ಭಾಗಗಳನ್ನೆಲ್ಲ ಹಾಗೆಯೇ ಅನುಭವಿಸುತ್ತಾ, ಹೃದಯದಲ್ಲಿ ಭಾವಿಸುತ್ತಾ, ಹಾಗೆಯೇ ವಿರಮಿಸಿ, ವಿಶ್ರಮಿಸಿ. ಈಗ ನಿಮ್ಮ ಶರೀರ ಮತ್ತು ಮನಸ್ಸು ಯಾವುದೇ ಆಲೋಚನೆಗಳಿಲ್ಲದೆ ಪ್ರಶಾಂತವಾಗಿರುವುದನ್ನು
ಶರೀರ ಮತ್ತು ಮನಸ್ಸು ಸಮತೋಲನದಲ್ಲಿರುವುದನ್ನು ಗಮನಿಸಿ. ಈಗ ನಿಮ್ಮ ಪ್ರತಿಯೊಂದು ಜೀವಕೋಶದಲ್ಲೂ ನವ ಚೈತನ್ಯ ತುಂಬಿ ನಿಮ್ಮ ಮನಸ್ಸು ನವೋಲ್ಲಾಸದಿಂದ ಹೊಸ ಶರೀರದೊಂದಿಗೆ ಮನಸ್ಸು ಹಗೂರವಾಗಿ ಆತ್ಮಾನಂದದ ಅನುಭವವನ್ನು ಅನುಭವಿಸ್ತಾ ಇರೋದನ್ನು ಗಮನಿಸಿ. ಹಾಗೇ ಗಮನಿಸಿ, ಮನಸ್ಸಿನಲ್ಲಿಯೇ ಗಮನಿಸಿ. ಮನಸ್ಸಿನಲ್ಲಿಯೇ ಹೇಳಿ, ನನ್ನ ಶರೀರ ಹಾಗೂ ಮನಸ್ಸು ಸಂಪೂರ್ಣ ಆರೋಗ್ಯವಾಗಿದ್ದು ಪ್ರತಿಯೊಂದು ಭಾಗದಲ್ಲೂ ಕೂಡ ಸಮತೋಲನವಾಗಿ ಆರೋಗ್ಯವಾದ ಶಕ್ತಿ ತುಂಬಿದೆ ಎಂದು. ಮನಸ್ಸೆಲ್ಲ ಹಗುರವಾಗಿ ಹೇಗೆ ಸಮುದ್ರದ ಅಲೆಗಳು ಹೇಗೆ ಅಲೆ ಅಲೆಯಾಗಿ ಬಂದು ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತವೆಯೋ ಹಾಗೆಯೇ ನಿಮ್ಮ ಮನಸ್ಸು ಕೂಡ ಆತ್ಮಾನಂದದ ಅನುಭವವನ್ನು ಅನುಭವಿಸ್ತಾ ಇದೆ ಎಂದು ಆ ಅನುಭವವನ್ನು ಹಾಗೆಯೇ ಅನುಭವಿಸಿ. ಇನ್ನೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಪ್ರತಿದಿನ ಎಲ್ಲ ರೀತಿಯಿಂದಲೂ ಉತ್ತಮಗೊಳ್ಳುತ್ತಿದ್ದೇನೆ. ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಆರೋಗ್ಯವಂತನಾಗುತ್ತಿದ್ದೇನೆ. ಪ್ರತಿದಿನ ಸಂಭ್ರಮದಿಂದ ಇದ್ದೇನೆ. ನಾನು ಎಲ್ಲಾ ರೀತಿಯಿಂದಲೂ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದೇನೆ. ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಉತ್ತಮಗೊಳ್ಳುತ್ತಿದ್ದೇನೆ. ದಿನೇ ದಿನೇ ಅಭಿವೃದ್ಧಿ ಹೊಂದ್ತಾ ಇದ್ದೇನೆ. ಆದಿಂದ ಇದ್ದೇನೆ. ಈ ಸಂಭ್ರಮದ, ಈ ಉತ್ಸಾಹದ, ನವ ಚೈತನ್ಯದ ಹೊಸ ಶರೀರ ಅನುಭವವನ್ನು ಸಂಭ್ರಮದ ಸ್ವಲ್ಪಕ್ಕೂ ಹಾಗೇ ಸಂಭ್ರಮಿಸಿ. ನಿಧಾನವಾಗಿ ಆ ಅನುಭವವನ್ನು ಸಂಭ್ರಮಿಸಿ, ಆನಂದಿಸಿ. ಈ ಆರೋಗ್ಯವಂತ ಶರೀರ ನಿಮ್ಮದಾಗಿದೆ. ಆರೋಗ್ಯವಂತ ಶರೀರದ ಅನುಭವದಲ್ಲಿ ಸ್ವಲ್ಪ ಹೊತ್ತು ಹಾಗೇ ಇರಿ. ಹಾಗೇ ಇರಿ, ಹಾಗೇ ಇರಿ.
ತುಂಬಾ ನಿಧಾನವಾಗಿ ನಿಮ್ಮ ಗಮನವನ್ನು ಮನಸ್ಸಿನ ಸ್ಥಿತಿಯಿಂದ ದೇಹದ ಸ್ಥಿತಿಗೆ ತನ್ನಿ. ಪುನಃ ನಿಮ್ಮ ಗಮನವನ್ನು ಎಚ್ಚರಿಕೆ ಸ್ಥಿತಿಗೆ ತನ್ನಿ, ದೇಹದ ಸ್ಥಿತಿಗೆ ತನ್ನಿ. ನಾವು ಸ್ವಲ್ಪ ಸಮಯ ತೆಗೆದುಕೊಂಡು ಯೋಗ ನಿದ್ರೆಯಿಂದ ಜಾಗೃತ ಸ್ಥಿತಿಗೆ ಬರೋಣ. ನಿಧಾನವಾಗಿ ಜಾಗೃತ ಸ್ಥಿತಿಗೆ ಬನ್ನಿ. 3 ಬಾರಿ ಆಳವಾಗಿ ಉಸಿರಾಟ ಮಾಡಿ. ಉಸಿರನ್ನು ನಿಧಾನವಾಗಿ ಹೊರಹಾಕಿ. ನಾನು 1 ರಿಂದ 5 ಎಣಿಸುತ್ತೇನೆ. 5ನೇ ಎಣಿಕೆಯಲ್ಲಿ ಧ್ಯಾನದಿಂದ ಹೊರಬರುತ್ತೀರಿ. ಕಾಲುಗಳನ್ನು ಅಲ್ಲಾಡಿಸಿ, ಕೈಗಳನ್ನು ಅಲ್ಲಾಡಿಸಿ ಹಾಗೂ ತಲೆಯ ಭಾಗವನ್ನು ಅಲ್ಲಾಡಿಸಿ. ನಿಧಾನವಾಗಿ ಅಲ್ಲಾಡಿಸಿ. ಮುಖದ ತುಂಬಾ ಮಂದಹಾಸ ಇರಲಿ. ಗಾಢವಾಗಿ ಒಮ್ಮೆ ಉಸಿರಾಟ ಮಾಡಿ. ನಿಮ್ಮ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಪರಸ್ಪರ ಚೆನ್ನಾಗಿ ಉಜ್ಜಿ ಅದರಿಂದ ಬಂದ ಶಾಖವನ್ನು ಕಣ್ಣಿನ ಮೇಲೆ ನಿಧಾನವಾಗಿ ಇಡಿ. ಮನಸ್ಸಿನಲ್ಲಿಯೇ ಒಮ್ಮೆ ನಿಮ್ಮ ಗುರುಗಳಿಗೆ, ನಿಮ್ಮ ಶರೀರಕ್ಕೆ, ನಿಮ್ಮ ದೇಹಕ್ಕೆ, ನಿಮ್ಮ ಆತ್ಮಕ್ಕೆ ಧನ್ಯವಾದಗಳನ್ನು ತಿಳಿಸಿ ಎರಡೂ ಹಸ್ತಗಳನ್ನು ಕಣ್ಣಿನಿಂದ ತೆಗೆದು ನೋಡುತ್ತಾ, ಪುಟ್ಟ ಮಗು ಹೇಗೆ ನಿದ್ದೆಯಿಂದ ಇದ್ದಾಗ ಕಣ್ಣು ಬಿಡುತ್ತೆಯೋ ಅದೇ ರೀತಿ ನಿಧಾನವಾಗಿ ಕಣ್ಣು ಬಿಡುತ್ತಾ, ಹಸ್ತವನ್ನು ನೋಡುತ್ತಾ ಕಣ್ಣನ್ನು ಬಿಡಿ. ನಿಮಗೆ ಬೇಕೆನಿಸಿದಾಗ ಕಣ್ಣುಗಳನ್ನು ತೆರೆದು ಬಲಭಾಗಕ್ಕೆ ಹೊರಳಿ ಎದ್ದು ಕುಳಿತುಕೊಳ್ಳಿ. 5 4 3 2 1. ಈ ಯೋಗ ನಿದ್ರೆಯಿಂದ ದೊರೆತ ಧನ್ಯತೆಯನ್ನು ಇಡೀ ದಿನ ನೀವು ಅನುಭವಿಸುವಿರಿ. ಹಾಗೆಯೇ ನಿಯಮಿತವಾಗಿ ಯೋಗ ನಿದ್ರೆಯನ್ನು ಮಾಡುವುದನ್ನು ಮರೆಯಬೇಡಿ. ನಿಮಗೆ ಶುಭವಾಗಲಿ, ನಿಮಗೆ ಮಂಗಳವಾಗಲಿ. ಜೈ ಗುರುದೇವ್. ನನ್ನ ಎಲ್ಲಾ ಆತ್ಮ ಬಂಧುಗಳಿಗೂ ಅನಂತ ಧನ್ಯವಾದಗಳು. ಹಾಗೆಯೇ ನನ್ನ ಗುರುವರಿಯರಿಗೂ ಕೂಡ ಅನಂತವಾದ ಧನ್ಯವಾದಗಳು. ಹಾಗೆ ಅವಕಾಶ ಕೊಟ್ಟಂತ ಗೀತಾ ನಾಯಕಟ್ಟಿ ಅವರಿಗೂ ಧನ್ಯವಾದ. ಹಾಗೆ ಇಲ್ಲಿಯ ತನಕ ಯೋಗ ನಿದ್ರೆಯನ್ನು ಮಾಡಿದಂತ ನನ್ನ ಎಲ್ಲ ಬಂಧುಗಳಿಗೂ ಕೂಡ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು.